ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಬಂದು ನಮ್ಮದು ಬೇಲೂರ್ದು ಜಾತ್ರೆ ದಿನದ ವ್ಲಾಗು. ನಾನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಕೆಲಸಗಳನ್ನ. ಹೊರಗಡೆ ಬಂದು ಹೀಗೆ ಸ್ವಲ್ಪ ವೀಡಿಯೋಸ್ನ ಮಾಡಿದೆ. ಪಾಟ್ಗೆಲ್ಲ ನೀರು ಹಾಕಿ ಹಾಗೆ ಬಾಗಿಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದೆ. ಅದು ಇಡ್ನಿ ಬಿದ್ದು ನಮಗೆ ಅದೇನು ಕಾಣಿಸ್ತಾನೆ ಇರಲಿಲ್ಲ, ರೋಡ್ ಆ ಥರ ಆಗಿಬಿಟ್ಟಿತ್ತು. ಇನ್ನು ಊರಿಂದ ಅಪ್ಪಾಜಿ, ಅಮ್ಮ ಮತ್ತು ತಂಗಿ, ತಮ್ಮ ಎಲ್ಲ ಬರ್ತಾಯಿದ್ರು. ನಾನು ನೋಡಿ ಅವ್ರು ಕೂಡ ಬಂದರು. ನಾನು ಅವ್ರು ಬರೋದ್ರೊಳಗಡೆ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ತಿಂಡಿಗೆಲ್ಲ ರೆಡಿ ಮಾಡಿದ್ದೆ. ಅಮ್ಮನೂ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಅಲ್ಲೇ ಒಂದು ಸೆಟ್ಲಿನ ಇಲ್ಲೇ ಬನ್ನಿ ಮೇಲ್ಗಡೆನೆ ಬಿಡಿ. ಅಲ್ಲಿ ಒಣಗಲಿ ಅನ್ಸ್ಕೊಂಡು ಜಾತ್ರೆಗೆ ಹೋದ್ವಿ ತೇರಿಗೆ. ನಾವು ಹೋಗೋದ್ರೊಳಗಡೆ ಒಂದು ಸ್ವಲ್ಪ ದೂರಕ್ಕೆ ಬಂದಿತ್ತಾಗಲೇ ತೇರು. ನೋಡಿ ನಮ್ಮ ಅಪ್ಪಾಜಿ ಕರ್ಕೊಂಡಿದ್ದೆ ನನ್ನ ಮಗಳನ್ನ. ಫುಲ್ ರಶ್ ಇರುತ್ತೆ, ನಮಗೆ ಜಾತ್ರೆ ಒಳಗಡೆ ನಿಲ್ಲಕ್ಕೂ ಜಾಗ ಇರಲ್ಲ, ಆ ಥರ ಆಗಿತ್ತು ಆವಾಗ ನಾವು ಹೋಗಿದ್ದು ಪ್ಲೇಸಲ್ಲಿ. ನೋಡಿ ತೇರು ಎಳಿತಾ ಇದ್ದಾರೆ. ತುಂಬ ಬಿಸಿಲು, ಎಷ್ಟು ಬಿಸಿಲು ಅಂದರೆ ನಾನು ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಆಮೇಲೆ ತೇರೆಲ್ಲ ಹೇಳಿದ್ಮೇಲೆ ನಾವು ಕೂಡ ಮನೆಗೆ ಹೋಗಿ ಮತ್ತೆ ಸಂಜೆ ಬರೋಣ ಅಂತ ಅಂದ್ಕೊಂಡು ಫುಲ್ ರಶ್ ಇತ್ತಲ್ಲ, ಅದರ ಹತ್ರ ಹೋಗೋದಕ್ಕೂ ಆಗಲ್ಲ, ಅಷ್ಟೊಂದು ರಶ್ಶು. ಹಸ್ಬೆಂಡ್ ಕೂಡ ಅದೇ ಎಳಿತಾ ಇದ್ದಾರೆ ನದಿಯಲ್ಲಿ. ಇವಾಗ ವಿಡಿಯೋ ಮನೆಗೆ ಹೋಗಿ ಅಲ್ಲಿಂದ ಅಡುಗೆ ಎಲ್ಲ ಮಾಡ್ತಾಳೆ ಅವಳು. ಹತ್ತಿದ್ರಲ್ಲ ಬೇಗ ಹಚ್ಕೊಂಡೆ ಮನೆಗೆ ಹೋಗ್ಬೇಕು. ಎಲ್ಲಿ ಬಿಬಿತಾ ಖುಷಿ ಜನ ನೋಡಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಬರ್ತಾ ನಾವು ಸ್ವಲ್ಪ ಏನು ಬೇಕು ಆ ಥರದ್ದು ಶಾಪಿಂಗ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಜಾತ್ರೆ ಅಂದರೆ ಎಲ್ಲರೂ ಖುಷಿಯೇ ಅಲ್ವಾ. ಇದು ತೇರ ಹತ್ರ ಹೋಗಿ ಅಲ್ಲಿ ತೇರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಎಲ್ಲ. ಆಮೇಲೆ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಹೊರಗಡೆ ಏನು ಬೇಕೋ ತೊಗೊಂಡಿತ್ತು. ಸ್ವಲ್ಪ ಹೊತ್ತು ಕೂತಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವಸ್ಥಾನದ ಒಳಗಡೆ. ನಮ್ಮ ಮನೇಲಿ ನಮ್ಮ ಅಪ್ಪಾಜಿ, ಅಮ್ಮ ಅವರೆಲ್ಲ ವರ್ಷವೂ ಬರ್ತಾರೆ ಜಾತ್ರೆಗೆ, ಯಾವಾಗಲೂ ಮಿಸ್ ಮಾಡೋದಿಲ್ಲ. ನೈಟ್ ನಾವು ಮಲ್ಕೊಂಡ್ವಿ ಬೇಗ ಬಂದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಪಾಜಿ, ಅಮ್ಮ ಅವರೆಲ್ಲ ಹೊರಟು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಾಯ್ ಬಾಯ್ ಕವಿ. ದೀದಿ ನನ್ನ ಮಗ ಕಾರ್ ತೆಗೆಸ್ಕೊಂಡಿದ್ದ, ಅದು ಹಿಂದೇನೆ ಹೇಳ್ಕೊಂಡು ಬರ್ತಾ ಇದ್ದ ಆಟ ಆಡ್ಕೊಂಡು. ಕವಿ ಬಾಯ್. ಹುಷಾರು, ಫೋನ್ ಮಾಡಿ.
ಅವ್ರು ಕೂಡ ಊರಿಗೆ ಹೊರಟ್ರು. ಅದಾದಮೇಲೆ ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ರೆಡಿ ಮಾಡಿದೆ. ಅವಳು ನೋಡಿ ಪ್ರಾಜೆಕ್ಟ್ ವರ್ಕ್ದೆಲ್ಲ ತೆಗೆದು ಹಾಳು ಮಾಡ್ತಾ ಇದ್ಲು ನನ್ನ ಮಗಂದು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.